ಮಹಾದೇವನ ಜನ್ಮ ರಹಸ್ಯ. ಶಿವನಿಗೂ ತಂದೆ ತಾಯಿ ಇದ್ದಾರೆಯೇ? ಅವನೇ ಆದಿ, ಅವನೇ ಅಂತ್ಯ. ಈ ಸೃಷ್ಟಿಯ ಪ್ರತಿ ಕಣವು ಯಾರ ಅಧೀನದಲ್ಲಿದೆಯೋ ಅವನೇ ಮಹಾದೇವ. ಆದರೆ ಗೆಳೆಯರೇ, ಜಗತ್ತಿಗೆ ಜನ್ಮ ನೀಡಿದ ಆ ಶಂಕರನಿಗೆ ಜನ್ಮ ನೀಡಿದವರು ಯಾರು? ಶಿವನಿಗೆ ತಂದೆ ತಾಯಿ ಇದ್ದಾರೆಯೇ? ಜಗತ್ತಿನ ಕತ್ತಲೆಯನ್ನು ಹೋಗಲಾಡಿಸಿದ ಆ ಮಹಾಗುರುವಿಗೆ ಶಿಕ್ಷಣ ನೀಡಿದ ಗುರು ಯಾರು? ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ನಮ್ಮ ಪುರಾಣಗಳಲ್ಲಿ ಅಡಗಿರುವ ರಹಸ್ಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಬಿಚ್ಚಿಡಲಿದ್ದೇವೆ. ನಮಸ್ಕಾರ ಸ್ನೇಹಿತರೆ, ದೀವಟಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶಿವನ ಕುರಿತಾದ ಕುತೂಹಲಕಾರಿ ಕೆಲವು ಕಥೆಗಳನ್ನು ನಾವು ನಿಮ್ಮ ಮುಂದೆ ತೆರೆದಿಡಲಿದ್ದೇವೆ. ಕತೆ ಇಷ್ಟವಾದರೆ ದಯವಿಟ್ಟು ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಮುಂದೆಯೂ ಇಂತಹ ಕಥೆಗಳನ್ನು ನಿಮ್ಮ ಮುಂದೆ ತರುವಂತೆ ಪ್ರೋತ್ಸಾಹಿಸಿ. ಈಗ ಕಥೆಯಲ್ಲಿ ಮುಂದುವರಿಯೋಣ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಸಿಗುವ ಉತ್ತರ ನಿಮ್ಮ ನಂಬಿಕೆಯನ್ನೇ ಬದಲಿಸಬಹುದು. ಸ್ವಯಂಭೂ ಮಹಾದೇವ. ಮೊದಲನೆಯದಾಗಿ ಶಿವಪುರಾಣದ ಕಥೆಯನ್ನೇ ನೋಡೋಣ. ಇಲ್ಲಿ ಶಿವನನ್ನು ಸ್ವಯಂಭೂ ಎಂದು ಕರೆಯಲಾಗುತ್ತದೆ. ಅದರ ಅರ್ಥ ಏನೆಂದರೆ, ಶಿವನು ಯಾರಿಂದಲೂ ಜನಿಸಿದವನಲ್ಲ, ಬದಲಾಗಿ ಸ್ವತಃ ಪ್ರಕಟವಾದವನು. ಪಂಚಭೂತಗಳಿಗಿಂತಲೂ ಮೀರಿದವನಾದ ಕಾರಣ ಅವನಿಗೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ. ಶಿವನು ಕಾಲಾತೀತ, ಮೃತ್ಯುಂಜಯ. ಬ್ರಹ್ಮ, ವಿಷ್ಣು ಮತ್ತು ಜ್ಯೋತಿರ್ಲಿಂಗದ ಸವಾಲು. ಇನ್ನೊಂದು ಕಡೆ ವಿಷ್ಣು ಪುರಾಣ ಮತ್ತು ಶಿವಪುರಾಣದ ನಡುವೆ ಒಂದು ಕುತೂಹಲಕಾರಿ ವ್ಯತ್ಯಾಸವಿದೆ. ಶಿವನ ಪುರಾಣದ ಪ್ರಕಾರ ಶಿವನು ವಿಷ್ಣುವಿನ ಹಣೆಯಿಂದ ಹುಟ್ಟಿದವನು, ಆದರೆ ಶಿವಪುರಾಣದ ಪ್ರಕಾರ ಶಿವನ ದೇಹದಿಂದ ವಿಷ್ಣು ಜನಿಸಿದವನು. ಈ ಗೊಂದಲಕ್ಕೆ ಉತ್ತರ ಸಿಗುವುದು ಜ್ಯೋತಿರ್ಲಿಂಗದ ಕಥೆಯಲ್ಲಿ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಯಾರು ಶ್ರೇಷ್ಠ ಎಂದು ವಾದಿಸುತ್ತಿದ್ದಾಗ ಅವರ ಮಧ್ಯೆ ಒಂದು ಬೃಹತ್ ಉರಿಯುವ ಕಂಬ ಕಾಣಿಸಿಕೊಂಡಿತು. ಅದರ ತುದಿ ಹುಡುಕಲು ಹೋದ ಇಬ್ಬರಿಗೂ ಸೋಲಾಯಿತು. ಆಗ ಸ್ತಂಭದಿಂದ ಶಿವನು ಪ್ರಕಟವಾಗಿ ತಾನು ಅನಂತ ಎಂದು ಸಾಬೀತುಪಡಿಸಿದನು. ಅಂದರೆ ಶಿವನಿಗೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ ಎಂಬುದು ಇಲ್ಲಿ ಸಾಬೀತಾಗುತ್ತದೆ. ಬ್ರಹ್ಮನ ಮಗುವಾಗಿ ಜನಿಸಿದ ರುದ್ರನ ಜನನ. ನಿಮಗೆ ಗೊತ್ತೇ, ಶಿವನು ಒಮ್ಮೆ ಮಗುವಿನ ರೂಪದಲ್ಲಿ ಜನಿಸಿದ್ದನಂತೆ. ಸೃಷ್ಟಿ ಕಾರ್ಯಕ್ಕಾಗಿ ಬ್ರಹ್ಮ ದೇವನಿಗೆ ಒಬ್ಬ ಮಗನ ಅವಶ್ಯಕತೆ ಇದ್ದಾಗ ಶಿವನು ಬ್ರಹ್ಮನ ಮಡಿಲಲ್ಲಿ ಅಳುವ ಮಗುವಾಗಿ ಕಾಣಿಸಿಕೊಂಡನು. ಬ್ರಹ್ಮನು ಯಾಕೆ ಅಳುತ್ತಿದ್ದೀಯಾ ಎಂದು ಕೇಳಿದಾಗ, ನನಗೆ ಹೆಸರಿಲ್ಲ ಎಂದು ಮಗು ಹೇಳಿತು. ಆಗ ಬ್ರಹ್ಮನು ಆ ಮಗುವಿಗೆ ರುದ್ರ ಎಂದು ಹೆಸರಿಟ್ಟನು. ಶಿವನಿಗೆ ಇಂದಿಗೂ ಇರುವ 108 ಹೆಸರುಗಳು ಆ ದಿನವೇ ಸೃಷ್ಟಿಯಾದವು ಎನ್ನಲಾಗುತ್ತದೆ. ಶ್ರೀಮದ್ ದೇವಿ ಮಹಾಪುರಾಣದ ಅಚ್ಚರಿ. ಈಗ ಬರೋಣ ಅತ್ಯಂತ ರೋಚಕ ಭಾಗಕ್ಕೆ. ಶ್ರೀಮದ್ ದೇವಿ ಮಹಾಪುರಾಣದ ಪ್ರಕಾರ ನಾರದರು ಒಮ್ಮೆ ಬ್ರಹ್ಮನಲ್ಲಿ, ನಿಮಗೆ ತಂದೆ ತಾಯಿ ಯಾರು ಎಂದು ಕೇಳಿದಾಗ ಬ್ರಹ್ಮನು ಒಂದು ರಹಸ್ಯವನ್ನು ಬಿಚ್ಚಿಡುತ್ತಾನೆ. ಪ್ರಕೃತಿ ಸ್ವರೂಪಿ ದುರ್ಗಾಮಾತೆ ನಮ್ಮೆಲ್ಲರ ತಾಯಿ ಮತ್ತು ಕಾಲಸ್ವರೂಪಿ ಸದಾಶಿವನೇ ನಮ್ಮ ತಂದೆ ಎಂದು ಹೇಳುತ್ತಾನೆ. ಅಂದರೆ ಈ ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ಆ ದೈವೀ ಶಕ್ತಿಗಳೇ ಮೂಲ ಕಾರಣ ಎಂದು ಹೇಳುತ್ತಾನೆ. ಆದಿಗುರು ಶಿವ ಮತ್ತು ಸಪ್ತ ಋಷಿಗಳು. ಕೊನೆಯದಾಗಿ ಶಿವನ ಗುರು ಯಾರು? ಶಿವನಿಗೆ ಯಾರೂ ಗುರುಗಳಿಲ್ಲ, ಬದಲಾಗಿ ಶಿವನೇ ಈ ಜಗತ್ತಿನ ಆದಿಗುರು. ಯೋಗ, ಜ್ಞಾನ ಮತ್ತು ಕಲೆಗಳ ಉಗಮವೇ ಶಿವನಿಂದ ಆಯಿತು. ಶಿವನು ತನ್ನ ಜ್ಞಾನವನ್ನು ಜಗತ್ತಿಗೆ ಹಂಚಲು 7 ಜನ ಶಿಷ್ಯರನ್ನು ಆರಿಸಿಕೊಂಡನು. ಅವರೇ ನಾವು ಇಂದು ಪೂಜಿಸುವ ಸಪ್ತ ಋಷಿಗಳು. ಸ್ನೇಹಿತರೆ, ಶಿವನು ಕೇವಲ ಒಬ್ಬ ದೇವರಲ್ಲ, ಆತ ಒಂದು ಮಹಾನ್ ಶಕ್ತಿ. ಈ ಕಥೆಯಲ್ಲಿ ನಿಮಗೆ ಯಾವುದು ಹೆಚ್ಚು ಇಷ್ಟವಾಯಿತು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇಂತಹದೇ ರೋಚಕ ವಿಷಯಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಹರ ಹರ ಮಹಾದೇವ್, ಶಂಭೋ ಶಂಕರ.